ಅರಮನೆ ಮೈದಾನದಲ್ಲಿ 3 ದಿನಗಳ ದೇಶದ ಅತಿ ದೊಡ್ಡ 31ನೇ ಸಿಗಾ ಗಾರ್ಮೆಂಟ್ಸ್ ಮೇಳಕ್ಕೆ ಚಾಲನೆ. 90 ಅಧಿಕ ಮಳಿಗೆಗಳಲ್ಲಿ ವೈಭವದ ವಸ್ತ್ರ ಭಂಡಾರ ಅನಾವರಣ. ಮಹಿಳೆಯರ ವೈವಿಧ್ಯಮಯ ಉಡುಪುಗಳು, ಹಬ್ಬ, ಮದುವೆ ವಸ್ತ್ರ ವಿನ್ಯಾಸಗಳ ಪ್ರದರ್ಶನ. ನಗರದ ಅರಮನೆ ಮೈದಾನದ ಪ್ರಿನ್ಸ್ ಶೈನ್ನಲ್ಲಿ 3 ದಿನಗಳ ದೇಶದ ಅತಿ ದೊಡ್ಡ 31ನೇ ಸಿಗಾ ಗಾರ್ಮೆಂಟ್ಸ್ ಮೇಳಕ್ಕೆ ಚಾಲನೆ ದೊರೆತಿದ್ದು 90 ಅಧಿಕ ಮಳಿಗೆಗಳಲ್ಲಿ ವೈಭವದ ವಸ್ತ್ರ ಭಂಡಾರ ಅನಾವರಣಗೊಂಡಿದೆ. ಮಹಿಳೆಯರ ವೈವಿಧ್ಯಮಯ ಉಡುಪುಗಳು, ಹಬ್ಬ, ಮದುವೆ ವಸ್ತ್ರ ವಿನ್ಯಾಸಗಳ ಪ್ರದರ್ಶನ ಮತ್ತು ವ್ಯಾಪಾರ ಮೇಳ ಶುಭಾರಂಭಗೊಂಡಿದೆ. ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ನಿಂದ ಇದೇ ಮೊದಲ ಬಾರಿಗೆ ಮಹಿಳೆಯರ ವಸ್ತ್ರಗಳಿಗೆ ವಿಶೇಷ ಆದ್ಯತೆ ನೀಡಲಾಗಿದೆ. ಚನ್ನಬಸಪ್ಪ ಅಂಡ್ ಸನ್ಸ್ ಸಂಸ್ಥೆಯ ಮಾಲೀಕರಾದ BC ಶಿವಕುಮಾರ್ 31ನೇ B2B ವ್ಯಾಪಾರ ಮೇಳಕ್ಕೆ ಚಾಲನೆ ನೀಡಿದರು. ಸಿಗಾ ಅಧ್ಯಕ್ಷ ಅನುರಾಗ್ ಸಿಂಗ್ಲಾ, CMAI ಸಂಘಟನೆಯ ಕಾರ್ಯದರ್ಶಿ ನವೀನ್ ಸಿನ್ಹಾ, GGMA ಅಧ್ಯಕ್ಷ ವಿಜಯ್ ಪುರೋಹಿತ್, DLY ಡಿಸೈನಿಂಗ್ ಸ್ಟುಡಿಯೋದ ಸಂಸ್ಥಾಪಕ ದಿನೇಶ್ ಜಹ್ಲಾನಿ, ನಟಿ, ಸೋಷಿಯಲ್ ಇನ್ಫ್ಲೂಯೆನ್ಸರ್ ಪ್ರಿಯಾಂಕಾ ಅರೋರಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಮೇಳದಲ್ಲಿ ಮಾಡೆಲ್ಗಳು ಹೊಸ ವಿನ್ಯಾಸದ ವಸ್ತ್ರಗಳನ್ನು ಧರಿಸಿ ಮೇಳದಲ್ಲಿ ಸಂಚರಿಸಿದರು. 150ಕ್ಕೂ ಅಧಿಕ ಬ್ರ್ಯಾಂಡ್ಗಳ ಬಗ್ಗೆ ವ್ಯಾಪಾರಸ್ಥರಿಗೆ ಪರಿಚಯ ಮಾಡಿಕೊಟ್ಟರು. ಇದೇ 30ರವರೆಗೆ ನಡೆಯಲಿರುವ ಮೇಳದಲ್ಲಿ 4,000ಕ್ಕೂ ಅಧಿಕ ವ್ಯಾಪಾರಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಚನ್ನಬಸಪ್ಪ ಅಂಡ್ ಸನ್ಸ್ ಸಂಸ್ಥೆಯ ಮಾಲೀಕರಾದ BC ಶಿವಕುಮಾರ್ ಅವರು ಮಾತನಾಡಿ, ಯಾವುದೇ ವ್ಯಾಪಾರಿಗಳಿಗೆ ಇಂತಹ ಮೇಳಗಳು ಅತ್ಯಂತ ಅಗತ್ಯ. ಹೊಸ ವಿನ್ಯಾಸಗಳನ್ನು ನೋಡಲು ನಾವು ಕಾರ್ಖಾನೆ ಇಲ್ಲದೆ ಮಾರಾಟ ಮಳಿಗೆಗಳಿಗೆ ಭೇಟಿ ನೀಡಬೇಕು. ಆದರೆ ಇಲ್ಲಿ ಹೊಸ ವಿನ್ಯಾಸಗಳನ್ನು ನೋಡಿ ತಮ್ಮ ಗ್ರಾಹಕರಿಗೆ ಅಗತ್ಯವಾಗಿರುವ ಬ್ರ್ಯಾಂಡ್ಗಳನ್ನು ಖರೀದಿಸಲು ಸಹಕಾರಿಯಾಗಲಿದೆ. ವ್ಯಾಪಾರ ವ್ಯವಹಾರದ ಅಭಿವೃದ್ಧಿಗೆ ಇಂತಹ ಮೇಳಗಳು ಸಹಕಾರಿಯಾಗಿವೆ ಎಂದು ಹೇಳಿದರು. ಸಿಗಾ ಅಧ್ಯಕ್ಷ ಅನುರಾಗ್ ಸಿಂಗ್ಲಾ ಮಾತನಾಡಿ, ಕ್ಯಾಶುಯಲ್, ಫಾರ್ಮಲ್ ಬಟ್ಟೆಗಳು, ಚಳಿಗಾಲದ ವಸ್ತ್ರಗಳು, ಫ್ಯಾಷನ್ ವಸ್ತ್ರಗಳು ಈ ಬಾರಿಯ ವಿಶೇಷತೆಯಾಗಿದೆ. ದೆಹಲಿ, ಸೂರತ್, ಮುಂಬೈನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಮೇಳದಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದ ಜವಳಿ ವ್ಯಾಪಾರಿಗಳಿಗೆ ಇದು ಅತ್ಯಂತ ವಿನೂತನ ವೇದಿಕೆಯಾಗಿದೆ ಎಂದರು. ಜುಲೈ 28ರಂದು ಬೆಳಗ್ಗೆ ಅರಮನೆ ಮೈದಾನದ ಪ್ರಿನ್ಸ್ ಶೈನ್ನಲ್ಲಿ 9ನೇ ದ್ವಾರದ ಸಭಾಂಗಣದಲ್ಲಿ ಪ್ರಸಿದ್ಧ ಜವಳಿ ಉದ್ಯಮಿ ಮೇಳಕ್ಕೆ ಚಾಲನೆ ನೀಡಲಿದ್ದಾರೆ. ಕಳೆದ ಬಾರಿ 2,900 ವ್ಯಾಪಾರಿಗಳು ಮೇಳಕ್ಕೆ ಭೇಟಿ ನೀಡಿದ್ದರು. ಈ ಬಾರಿ 5,000ಕ್ಕೂ ಅಧಿಕ ಮಂದಿ ಮೇಳದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು ಹೆಚ್ಚಿನ ವ್ಯಾಪಾರ ವಹಿವಾಟಿಗೆ ವೇದಿಕೆ ಸಜ್ಜಾಗಿದೆ ಎಂದು ಅನುರಾಗ್ ಸಿಂಗ್ಲಾ ಹೇಳಿದರು. ಸಿಗಾ ಉಪಾಧ್ಯಕ್ಷ ನರೇಶ್ ಲಕ್ಕನ್ ಪಾಲ್ ಮಾತನಾಡಿ, ಈ ಬಾರಿಯ ಸಿಗಾ ಮೇಳ ಹಿಂದೆಂದಿಗಿಂತಲೂ ವಿನೂತನವಾಗಿರಲಿದೆ. ಮಹಿಳೆಯರನ್ನು ದೃಷ್ಟಿಯಲ್ಲಿರಿಸಿಕೊಂಡು ಮೇಳ ಆಯೋಜಿಸಲಾಗಿದೆ. ಕೃತಕ ಬುದ್ಧಿಮತ್ತೆ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಆನ್ಲೈನ್ ಮಾರಾಟ ಹೆಚ್ಚಾಗುತ್ತಿರುವುದರಿಂದ ಅಧಿಕ ಪ್ರಮಾಣದಲ್ಲಿ ಮಹಿಳೆಯರು ಉದ್ಯೋಗ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ಎಂದರು. Naveen Senani. I am the Honorary General Secretary of CMAI, the Clothing Manufacturers Association of India, and I am seeing the SIGA fair for the first time, but I am really amazed at the kind of brands and the merchandise which I am seeing here. And this is one of the most important things, that the regional fairs are encouraged so that the brands are really percolating to the regional level, and the Clothing Manufacturers Association of India is ready to help in any kind of association which SIGA requires, and best of luck to most of the brands here. Happy selling. Thank you so much. ಇದು SIGA ಫೇರ್ ಎವ್ರಿ ಇಯರ್ ನಡೀತಾ ಇದೆ. 31st SIGA ಫೇರ್ ನಡೀತಾ ಇದೆ. ಸೊ ಆ್ಯಕ್ಚುಲಿ ಇದು ಏನು ಅಂದರೆ ಮ್ಯಾನುಫ್ಯಾಕ್ಚರರ್ಸು ಮತ್ತು ರಿಟೇಲರ್ಸ್ ಇವಕ್ಕೆ ಎರಡಕ್ಕೂ ಒಂದು ಮೀಟಿಂಗ್ ಇದು ಇದ್ದಂಗೆ, ಮೀಟಿಂಗ್ ಪ್ಲೇಸ್ ಇದ್ದಂಗೆ. ಸೊ ಈ ಒಂದು 3 days ನಡೆಯೋಂಥ ಪ್ರೋಗ್ರಾಮಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಒಳ್ಳೆ ಯಾವುದೇ ಸಕ್ಸಸ್ಫುಲ್ ಎಲ್ಲ ಲೋಕಲ್ ಬ್ರ್ಯಾಂಡ್ಸ್ಗಳು ಕೂಡ ಈ ಫೇರ್ನಲ್ಲಿರ್ತಾರೆ. ಸೊ ರಿಟೇಲರ್ಸ್ಗೂ ಕೂಡ ಒಂದೇ ಸಲ ಬಂದಾಗ ಒಂದು ದಿವಸದಲ್ಲಿ ಎಲ್ಲ ಬ್ರ್ಯಾಂಡ್ ಪೂರ ಅವ್ರ ಪರ್ಚೇಸಿಂಗ್ ಪೂರ ಅವರು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ಸೊ ದಿಸ್ ಇಸ್ ದ ಥಿಂಗ್ ಆಗ್ತಾ ಇರೋಂಥದ್ದು ಯಶಸ್ವಿಯಾಗಿ ನಡೀತಾ ಇದೆ. ಎಸ್ಪೆಷಲಿ ಈಗ ಇಲ್ಲಿ ನಮ್ಮ ಬೆಂಗಳೂರಿನ ಪ್ರೆಸಿಡೆಂಟ್ ಆದಂಥ ಅನುರಾಗ್ ಜಿ ಅವರ ಮತ್ತು ಅವ್ರ ಟೀಮು ಇದನ್ನು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ಗುಡ್, ಆ್ಯಂಡ್ ಆಲ್ಮೋಸ್ಟ್ ಇಟ್ ಈಸ್ ಈಕ್ವಲ್ ಟು ದ ನಮ್ಮ ಮುಂಬೈ ಫೇರಿಗೆ ಹತ್ತತ್ರ
ಫೇರ್ ಇರೋಂಥದ್ದು. ಸೊ ಇದರ ಉಪಯೋಗ ಎಲ್ಲರೂ ಪಡ್ಕೊಳ್ಳಿ, ಎಲ್ಲ ರಿಟೇಲರ್ಸು ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಈ ಟೈಮ್ನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. So 31st edition of SIGA Fair, we are having lot of new brands come in, and we have more of the women wear stalls, and entry is very good. We have quite large number of retailers have already in the field, in the fair area. We are having about 80 to 90 stalls and 150 brands, especially women wear. Expecting 4,000. Today is the first day and first half, but overall in 3 days we are expecting 4,000. We have HRK, Anora, Dia, Kesi, lot of brands. I can't remember. More than 30 brands are only women wear. Women ethnic daily wear, not the western. These are all the, we believe the daily wear. So daily wear we have quite number of brands. Definitely retailers need every day new stocks. So we are providing new designs, new cloth, new fashion in this fair. MSME department, they were asking only 31. We are out of 80 brands. We are having still 35 or 36 from Bangalore, Karnataka brands. We are not only selling our goods. We are working for the apparel industry. Be it all the laws, amendments and taxation. So South India ಅಲ್ಲಿ ಇದು ಫಸ್ಟ್ ಅಸೋಸಿಯೇಷನ್ ಇನ್ 96 ಮಾಡಿದ್ದಾರೆ. ಅದಕ್ಕೆ ಸೌತ್ ಇಂಡಿಯಾ. ಈ ಫಸ್ಟ್ ಸಿಗಾ ಫೇರ್ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇದೆ. 3 ದಿನದ್ದು ಶೋ 28, 29, 30 ಜುಲೈ. ಇವಾಗ ಈ ಶೋನಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರ್ಸ್ದು ಸ್ಟಾಲ್ ಹಾಕಿದ್ದಾರೆ. ನಾವು ಎಲ್ಲ ಕರ್ನಾಟಕದಿಂದ ರಿಟೇಲರ್ಸ್ ಅವ್ರ ಸೋರ್ಸಿಂಗ್ಗೋಸ್ಕರ ಇಲ್ಲೇ ಬಂದು ಆರ್ಡರ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ಸೊ ದಿಸ್ ಈಸ್ ದ ಇವೆಂಟ್. ಈ ಇವೆಂಟಲ್ಲಿ ಎಲ್ಲ ಬಂದರೆ ರಿಟೇಲರ್ಸ್ಗೆ ತುಂಬ ಈಸಿ ಸೋರ್ಸ್ ಮಾಡೋಕ್ಕೆ. ಅವರೆಲ್ಲ ಬಾಂಬೆ ಹೋಗಬೇಕು, ಮುಂಬೈ ಹೋಗಬೇಕು, ಸೂರತ್ ಹೋಗಬೇಕು ಅಂತ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಅವ್ರಿಗೆ ಹೊಸ ವೆರೈಟಿ ಸಿಗ್ತಾಯಿದೆ. ಸರ್ ಕರ್ನಾಟಕದಿಂದ ಸುಮಾರು 30-35 ಮ್ಯಾನುಫ್ಯಾಕ್ಚರ್ಸ್ ಇದೆ ಇದರಲ್ಲಿ. ಮಿಕ್ಕಿದ್ದು ಎಲ್ಲ ಹೊರಗಡೆದು ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ. ಮುಂಬೈ, ಸೂರತ್, ಅಹಮದಾಬಾದ್, ಕಲ್ಕತ್ತಾ, ಡೆಲ್ಲಿ. Amma Bangalore, this is Vijay Chotubai, owner of Dia Design Studio. That's my father, Shri Dinesh Jalani. We are glad to be here in Bangalore and eating the lovely Bene dosas here. Our brand is manufactured in Mumbai and we are probably ruling South India. It's very popular brand in Tamil Nadu, Kerala and Karnataka, and great opportunity to be in SIGA. The fair is just begun and hope we have a great booking for Dussehra and Diwali season. Thank you Karnataka, we need your support and thank you so much.